ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ನಡೆದ ಶಾಂತಿ ಸಭೆ. ತಾಳಿಕೋಟೆ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಶಾಂತಿ ಸಭೆ. ಸಿಪಿಐ ಮೊಹಮ್ಮದ್ ಫಸೀಯುದ್ದೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಾಂತಿ ಸಭೆ. ಸಭೆಯನ್ನ ಉದ್ದೇಶಿಸಿ ಸಿಪಿಐ ಮೊಹಮ್ಮದ್ ಫಸೀಯುದ್ದೀನ್ ಅವರು ಮಾತನಾಡಿದರು. ಈ ಸಲ ಹೋಳಿ ಹಬ್ಬ, ರಂಜಾನ್ ಹಬ್ಬದ ಜೊತೆಗೆ ಪಟ್ಟಣ ಶರಣ ಮುತ್ಯಾರವರ ಜಾತ್ರೆಯೂ ಕೂಡ ನಡೀತಿದೆ. ಹೀಗಾಗಿ ಎಲ್ಲಾ ಸಮಾಜದ ಹಿರಿಯರು, ಯುವಕರು ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನ ಮತ್ತು ಜಾತ್ರೆಗಳನ್ನ ಆಚರಣೆ ಮಾಡೋಣ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ. ಜೊತೆಗೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ಪಟ್ಟಣದಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳೋಣ. ಜೊತೆಗೆ ನಮ್ಮಲ್ಲಿರುವ ಕೆಟ್ಟ ಯೋಚನೆ, ದ್ವೇಷ ಭಾವನೆಗಳನ್ನ ಸುಟ್ಟು ಹಾಕಲು ಪ್ರಯತ್ನಿಸೋಣ. ಯಾರಿಗೂ ಕೂಡ ತೊಂದರೆ ಆಗದಂತೆ, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಎಲ್ಲಾ ಹಬ್ಬಗಳನ್ನ ಮತ್ತು ಜಾತ್ರೆಗಳನ್ನ ಶಾಂತಿಯುತವಾಗಿ ಆಚರಣೆ ಮಾಡೋಣ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಬಿಎಸ್ ಪಾಟೀಲ ಯಾಳಗಿ ಅವರು ಮಾತನಾಡಿ, ಈ ಹಿಂದೆ ಪಟ್ಟಣದಲ್ಲಿ ಅಹಿತಕರ ಘಟನೆಗಳು ನಡೆದಿವೆ. ಇನ್ನು ಮುಂದೆ ಅಂತಹ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಗಣ್ಯರಾದ ಗಣಿಸಾಬ ಲಾಹೋರಿ, ಸಿದ್ದನಗೌಡ ಪಾಟೀಲ್ ನಾವದಗಿ, ಮೆಹಬೂಬ್ ಚೋರಗಸ್ತಿ, ಪ್ರಭುಗೌಡ ಮದರಕಲ್ಲ, ಕಾಶಿನಾಥ್ ಮುರಾಳ, ಪಿಎಸ್ಐ ಆದ ರಾಮನಗೌಡ ಸಂಕನಾಳ, ಆರ್ಎಸ್ ಬಂಗಿ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳು ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. 14ಕ್ಕೆ ಏನಿದ್ರು ಬಣ್ಣ ಆಡೋದು, ಎಲ್ಲರೂ ಸೌಹಾರ್ದಿತವಾಗಿ, ಎಲ್ಲರೂ ಬಿಚ್ಚು ಮನಸ್ಸಿಂದ, ಯಾವುದೇ ಜಾತಿ ಭೇದ ಇಲ್ಲದೆ ಆಡೋ ಒಂದು ಹಬ್ಬ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗೆ ಏನೇ ಬಣ್ಣ ಬಿದ್ದರೂ ಸಹ ಯಾರೂ ಅದನ್ನ ತಲೆ ಕೆಡಿಸ್ಕೊಳ್ಳದೆ ಎಲ್ಲರೂ ತಮ್ಮ ತಮ್ಮ ಏರಿಯಾಗಳಲ್ಲಾಗಲಿ, ತಮ್ಮ ಒಂದು ಸ್ನೇಹಿತರ ಬಳಗದಲ್ಲಾಗಲಿ ಹಬ್ಬ ಆಡಲಿಕ್ಕೆ ಅದೇನು ಅಭ್ಯಂತರ ಇಲ್ಲ. ಆದರೂ ಸಹ ಒಂದು ಟೈಮಿಂಗ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆಲ್ಲ ಅಲ್ಲ, ಒಂದು ಮಧ್ಯಾಹ್ನ 1:30-2 ಗಂಟೆಗೆಲ್ಲ ದಯಮಾಡಿ ಮುಗಿಸಿ. ಅದ್ರ ನಂತರ ಮತ್ತೆ ಆಡೋದು ಬೇಡ. ಯಾಕಂದರೆ ಬೇರೆ ಬೇರೆ ಕೆಲಸ, ವ್ಯಾಪಾರ. ನಿಮ್ಮ 2 ದಿನದ್ದು 14ನೇ ತಾರೀಕಿಗೂ 15ಕ್ಕೂ 2 ದಿನಕ್ಕೂ ತಾವು ಹಬ್ಬವನ್ನು ಬಣ್ಣ ಹಾಕೋದನ್ನು 1:30-2 ಗಂಟೆಗೆ ಮುಗಿಸಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಕಾಮದಹನ ರಾತ್ರಿ 12-1 ಗಂಟೆವರೆಗೆ ಆಗ್ಬೋದು. ಪಿ ಎಸ್ ಅವ್ರು ಹೇಳ್ದಂಗೆ ಅವ್ರ ಮನೆ ಹಿತ್ತಲಿದ್ದಂತಹ ಕಟ್ಟಿಗೆ ಆಗಲಿ, ಇನ್ನೊಂದಾಗಲಿ ಒಯ್ದು ಟೈರ್ ಆಗಲಿ ಇಂಥವೆಲ್ಲ ಹಾಕಿ ಹೋಗಿ ಸುಡೋದು ಅದೆಲ್ಲ ಮಾಡಬೇಡಿ. ಇತ್ತೀಚೆಗೆ ಮಾಡ್ತಾ ಇಲ್ಲ, ಕಳೆದ ಒಂದು 10 ವರ್ಷದಿಂದ ಹಂಗೆಲ್ಲ ಹುಡುಗರು ನೈಟ್ ಎಲ್ಲ ಸಂಗ್ರಹ ಮಾಡಿ ಮಾಡ್ತಾಯಿದ್ರು. ಇದು ಆದರೂ ಸಹ ಸ್ವಲ್ಪ ಅಂಥ ಹುಡುಗರಿದ್ದರೆ ನಿಮ್ಮ ಮನೆಯಲ್ಲಿ ಹುಡುಗರಿಗೆ ತಿಳಿಸಿ ಹೇಳಿ, ಕಾಮದನ ಸುಡುವಾಗಲಿ ಬಣ್ಣ ಆಡುವಾಗಲಿ ಯಾವುದೇ ರೀತಿಯ ಕೆಟ್ಟ ಯೋಚನೆ ಇಲ್ಲದೆ ಎಲ್ಲರೂ ಸಹ ನಾವು ಹಬ್ಬ ಆಚರಣೆ ಮಾಡೋದು ಯಾವುದಕ್ಕೆ? ನಗ್ನಗ್ತಾ, ಎಲ್ಲ ಹಬ್ಬಗಳು ನಗ್ನಗ್ತಾ ಆಚರಣೆ ಮಾಡ್ತೀವಿ, ಯಾವುದೇ ಸಮಾಜ ಆಗಲಿ. ಹಾಗಾಗಿ ನಗ್ನಗ್ತಾನೆ ಮುಗಿಬೇಕದು. ಕೊನೆಗೆ ಸಮಸ್ಯೆ ಆಗಿ ಸ್ಟೇಷನಿಗೆ ಸುತ್ತಾಡೋದು, ಕೋರ್ಟಿಗೆ ಸುತ್ತಾಡೋದು, ಜೈಲಿಗೆ ಸುತ್ತಾಡೋಂಥ ಒಂದು ಸಂದರ್ಭ ಯಾವ ಹಬ್ಬದಲ್ಲಿ ಬರೋದು ಬೇಡ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಅದೇ ರೀತಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಬಡಾವಣೆಯ ಸ್ನೇಹಿತರಿಗೆ, ನಿಮ್ಮ ಬಳಗದವರಿಗೆ, ಎಲ್ಲ ಸಮಾಜದವರು ತಿಳಿಸಿ ಹೇಳಿ. ಎಲ್ಲ ಹಬ್ಬಗಳನ್ನು ಶಾಂತಿಯಿಂದ ಆಚರಣೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದು, ನಮ್ಮ ಪಟ್ಟಣಕ್ಕೆ ಒಳ್ಳೆಯದು. ಎಲ್ಲಿ ಶಾಂತಿ, ಸೌಹಾರ್ದತೆ, ಕಾನೂನು ಸುವ್ಯವಸ್ಥೆ, ನಿಯಂತ್ರಣ ಇರ್ತದೆ, ಅಲ್ಲಿ ಅಭಿವೃದ್ಧಿ ಇರ್ತದೆ. ಅಭಿವೃದ್ಧಿ ಇಲ್ಲ ಅಂದರೆ ಅಲ್ಲಿ ಯಾವುದೇ ಸೌಹಾರ್ದತೆ ಇಲ್ಲ, ಅಲ್ಲಿ ಒಬ್ರಿಗೊಬ್ರು ಸರಿ ಇಲ್ಲ ಅಂತಲೇ ಅರ್ಥ. ಹಾಗಾಗಿ ನಿಮ್ಮ ಈ ಪಟ್ಟಣ ವಾಣಿಜ್ಯ ನಗರಿ ಅಂತಲೇ ತುಂಬ ಜೋರಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಬೇಕಂದ್ರೆ ನೀವೆಲ್ಲ ಸೌಹಾರ್ದಯುತವಾಗಿ, ಎಲ್ಲ ಸಮಾಜದವರು ಸೌಹಾರ್ದಯುತವಾಗಿ ಇದ್ದಲ್ಲಿ ಮಾತ್ರ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಗ್ಗೆ ಸಾಧ್ಯ ಅಂತ ನಾನು ಹೇಳಬಯಸ್ತೇನೆ. ಮತ್ತೊಮ್ಮೆ ಕಾಮದಾನದ ಬಗ್ಗೆ, ಶರಣಮುತ್ಯ ಜಾತ್ರೆ ಹಾಗೂ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಸಿಪಿಐ ಸಾಹೇಬ್ರೆ, ಅದೇ ರೀತಿ ನಮ್ಮ ಠಾಣೆಯ PSI ಸಾಹೇಬರಾಗಿರ್ತಕ್ಕಂಥ ಸಂಗನಾಳ್ ಸಾಹೇಬ್ರೆ, ಅದೇ ರೀತಿ ಇನ್ನೋರ್ವ PSI ಸಾಹೇಬರಾಗಿರ್ತಕ್ಕಂಥ ಬಂಗಿ ಸಾಹೇಬ್ರೆ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ BS ಪಾಟೀಲ್ ಯಾಳಗಿ ಸಾಹೇಬ್ರೆ, ಹಾಗೂ ಚೋರಗಸ್ತಿ ಅವರೇ, ಮದರ್ಕಲ್ಗೌಡ್ರೆ, ಸಿದ್ದನಗೌಡ್ರೆ, ಮುತ್ತಪ್ಪ ಚಂಬ್ಲಾಪುರ ಕಾಕವ್ರೆ, ಅದೇ ರೀತಿ ಜಗದಾಪ್ ಅಣ್ಣಪ್ಪ ಅವರೇ, ಅದೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗೌರವಾನ್ವಿತ ಎಲ್ಲ ಸಮಾಜದ ಹಿರಿಯರೇ, ಆ ಬಂಧುಗಳೇ, ಇವತ್ತಿನ ವಿಶೇಷ 3 ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ, ಒಂದು ಜಾತ್ರೆ, ಒಂದು ಹೋಳಿ ಹಬ್ಬ, ಒಂದು ರಂಜಾನ್. ಹೀಗಾಗಿ ತಾಳಿಕೋಟೆಯಲ್ಲಿ
ಕಾನೂನಿನ ವ್ಯವಸ್ಥೆ ಹಾಳಾಗ್ಬಿಡ್ದು, ನಾವೆಲ್ಲರೂ ಕೂಡ ಸೋದರತ್ವತೆಯಿಂದ ಇಲ್ಲಿ ಬಾಳಿ ಬದುಕಬೇಕಾಗಿರ್ತಕ್ಕಂಥವ್ರು. ಯಾರಾದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡಿದ್ರೆ, ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಿದ್ರೆ ಅದನ್ನು ಸಹಿಸಿಕೊಳ್ಳದೆ ನಮ್ಮ ಚೌಕಟ್ಟಿನಲ್ಲಿ ನಾವು ಹಬ್ಬಗಳನ್ನು ಆಚರಿಸಿಕೊಳ್ಳೋಣ ಅಂಥೇಳಿ ಇವತ್ತು ತಿಳುವಳಿಕೆ ಸಭೆ ಇರೋದೆ. ಬಂಧುಗಳೇ, ಇವತ್ತು ಪವಿತ್ರ ರಂಜಾನ್ ಹಬ್ಬದ ವಿಶೇಷವೂ ಕೂಡ ಅದೇ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇನ್ನೊಬ್ಬರಿಗೆ ನೋವು ಕೊಡದ ಹಾಗೆ ಒಬ್ಬ ಮನುಷ್ಯನ ಹಸಿವಿನಿಂದ ಇದ್ದಂಥ ಮನುಷ್ಯನ ನೋವನ್ನು ನಮಗೆ ಅರ್ಥ ಆಗಬೇಕು. ಈ ಮಾನವ ಕುಲ ಒಳ್ಳೆಯದು ಮಾಡಲಿಕ್ಕೆ ಹುಟ್ಟಿದೆ ಅಂತ ಹೇಳಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊದಲೇ ಹೇಳಿದ್ದಾರೆ. ಆ ಪ್ರಕಾರವಾಗಿ ತಾಳಿಕೋಟೆಯ ಮುಸ್ಲಿಮ್ಸ್ ಬಾಂಧವರು ಕೂಡ ಅದೇ ರೀತಿಯಿಂದ ಅದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂತಂದರೆ ವರ್ಷಗಳ ಹಬ್ಬಗಳು ಬರ್ತವೆ, ಹರಿದಿನಗಳು ಬರ್ತವೆ, ವಿಶೇಷ ಕಾರ್ಯಕ್ರಮಗಳು ಬರ್ತವೆ. ನಾವೆಲ್ಲರೂ ಕೂಡ ಸಹೋದರತ್ವತೆಯಿಂದನೇ ಮಾಡಿದ್ದಂಥ ಇತಿಹಾಸ ಇದೆ. ಹೀಗಾಗಿ ನಾವೆಲ್ಲರೂ ಕೂಡ ಅದನ್ನು ಈ ಭಾರತದ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲವೂ ಕೂಡ ಮಾತಾಡಬೇಕಾಗ್ತದೆ ಮತ್ತು ಮಾಡಬೇಕಾಗ್ತದೆ. ಅದೇ ರೀತಿ ಹೋಳಿ ಹಬ್ಬ ಎರಡು ರೀತಿಯಿಂದ ನಾವು ಆಚರಣೆ ಮಾಡ್ತೀವಿ. ನಾವು ಕೂಡ ಇತಿಹಾಸದ ಗೊತ್ತಿರದೆ ಕೆಲವು ದಿನ ನಾವು ಹೋಳಿ ಹುಣ್ಣೆ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಸತ್ಯದ ಅರಿವಾಗಿನಿಂದ ನಾವು ಹೋಳಿ ಹುಣ್ಣೆ ಆಚರಣೆ ಮಾಡೋದು ಬಿಟ್ಟಿದ್ದೀವಿ, ವಿಶೇಷವಾಗಿ ನನ್ನ ಸಮುದಾಯದ ಜನ. ಯಾಕಂದರೆ ಹಿರಣ್ಯಕಶಿಪುವಿನ ತಂಗಿಯನ್ನು ಹೋಳಿಕಾನೋ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆಗೆ ದಹನ ಮಾಡಿ ಸುಟ್ಟು ಸಂಭ್ರಮಾಚರಣೆ ಮಾಡಿದ್ದು ಅಂತ ಹೇಳಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯ. ಹೀಗಾಗಿ ನಾವು ಸತ್ಯದ ಅರಿವು ಆದರೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತಂತಂದರೆ, ಈ ಹಬ್ಬದ ಪ್ರಯುಕ್ತ ಹಾಗೂ ಶರಣಮುತ್ತನ ಜಾತ್ರಾ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೋಬೇಕಂತ ತಿಳ್ಕೊಂಡು ಮೇಲಾಧಿಕಾರಿ ಒಂದು ನಿರ್ದೇಶನ ಇರೋದ್ರಿಂದ ಆ ಪ್ರಯುಕ್ತ ಈ ದಿವಸ ಇದು ನಮ್ಮ ಮುದ್ದೇಬೇಳ ತಾಲೂಕು ವೃತ್ತದ CPI ಸಾಹೇಬ್ರ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ PSI ಬಂಗಿಯವರಿಗೆ, ರಾಮನಗೌಡರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತೇನಿಲ್ಲಿ ತಾಳಿಕೋಟೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು, ಹಿರಿಯರು, ವ್ಯಾಪಾರಸ್ಥರು, ಪತ್ರಕರ್ತರು ಮತ್ತು ಯುವಕ ಮಿತ್ರರು ಇವತ್ತೇನಿಲ್ಲಿ ಸೇರಿದ್ದೀವಿ, ಎಲ್ಲರೂ ಒಂದು ಸದ್ಭಾವನೆಯಿಂದ ಸೇರ್ಯಾರಿಲ್ಲ. ಒಂದು ರಂಜಾನ್ ಇರಲಿ, ಜಾತ್ರೆ ಇರಲಿ, ತಾಳಿಕೋಟೆಯೊಳಗೆ ನಡೀತಕ್ಕಂಥ ಹೋಳಿ ಹಬ್ಬದ ಇರಲಿ, ಇದು ಎಲ್ಲದಕ್ಕೂ ಕಾರಣೀಕರ್ತರು ಇಲ್ಲೆಲ್ಲರೂ ಆಗ್ಬೇಕು. ಇದಕ್ಕೆ ಯಾಕಂತಂದ್ರೆ ಎಲ್ಲರೂ ಕೂಡಿದ್ರೆ ಒಂದು ಸಂತೋಷ. ಈ ಬಣ್ಣದ ಹಬ್ಬ ಆಡೋದು ಎದಕ್ಕಂದ್ರೆ ಸಂತೋಷ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವಗಳನ್ನು ಅಳಿಸ್ಕೊಂಡು, ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ತಿಳಿಗೊಳಿಸ್ಕೊಂಡು ಇವನ್ನೆಲ್ಲ ಮರಿಬೇಕು. ವರ್ಷಕ್ಕೊಂದು ಸರಿ ಯಾಕೆ ಮಾಡ್ತಾರೆ ಹಬ್ಬಗಳಂದ್ರೆ ಹಿರಿಯರು ಇದೇ ಒಂದು ಕಾರಣಕ್ಕೆ ಮಾಡ್ಯಾರ. ಅಂದ್ರೆ ನಾವು ಏನೋ ಸಣ್ಣ ಪುಟ್ಟ ದಿನ ಇರುವ ಆಜು ಬಾಜು ಮನೆಯವರು, ಅಣ್ಣ ತಮ್ಮರು ಎಲ್ಲರೂ ಜಗಳ ಆಡ್ತಕ್ಕಂಥದ್ದು ಸಣ್ಣ ಪುಟ್ಟ ಬರ್ತಾವೆ. ಅವನ್ನೆಲ್ಲ ಮರೆತು ಎಲ್ಲರೂ ಒಂದಾಗಿ ಹಿಂದೂ, ಮುಸ್ಲಿಮ, ಕ್ರೈಸ್ತ ಅನ್ನುವಂಥ ಒಂದು ಭಾವನೆಗಳೆಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.